ಉರ್ದು ಭಾಷೆಯಲ್ಲಿ ಸರ್ಕಾರಿ ಆಹ್ವಾನ ಪತ್ರಿಕೆ ಮುದ್ರಣ ವಿಚಾರ ಭಾಷೆ ಎಡವಟ್ಟನ್ನ ಸಮರ್ಥಿಸಿಕೊಂಡಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಹೌದು, ಏನಿವಾಗ ಉರ್ದು ಭಾಷೆಯಲ್ಲಿ ಪ್ರಿಂಟ್ ಆಗಿದೆ. ಉರ್ದು ಒಂದು ಭಾಷೆ ತಾನೇ, ಹಿಂದಿ ನಮ್ಮ ಭಾಷೆ, ಉರ್ದು ಮಾತನಾಡೋರು ಇದ್ದಾರೆ, ಇದರಲ್ಲಿ ಏನ್ ತಪ್ಪಿದೆ ಅಂತ ಹೇಳ್ತಾರೆ. ಇದರಲ್ಲಿ ಓಲೈಕೆ ಅನ್ನೋ ಮಾತೇನಿದೆ ಅಂತ. ದಿನೇಶ್ ಗುಂಡೂರಾವ್ ಅವರೇ, ನಿಮಗೆ ಇದು ಸರಿ ಅನ್ಸತ್ತೇನ್ರಿ? ಇಷ್ಟರ ಮಟ್ಟಿಗೆ ಇಳಿದ್ಬಿಟ್ರೇನ್ರಿ? ಇಷ್ಟು ಮಟ್ಟಿಗೆ ನೀವು ಓಲೈಕೆ ಮಾಡುವಂತ ಸಂದರ್ಭಕ್ಕೆ ಬಂದುಬಿಟ್ರ? ಹಿಂದಿ ನಮ್ಮ ಭಾಷೆ, ಹೌದು, ಹಿಂದಿ ಹೇರಿಕೆಯನ್ನ ಮತ್ತೆ ಯಾಕೆ ವಿರೋಧಿಸ್ತಾ ಇದ್ದೀರಿ ನೀವು? ಇನ್ನು ಎಷ್ಟೊಂದು ಭಾಷೆ ಇದೆ, ಎಲ್ಲಾ ಭಾಷೆಯಲ್ಲೂ ಪ್ರಿಂಟ್ ಹಾಕಿ ಹಂಗಾದ್ರೆ ಇನ್ವಿಟೇಷನ್. ಇನ್ನು ತೆಲುಗು ಇದೆ, ತಮಿಳ್ ಇದೆ, ಇನ್ನು ಯಾವ್ಯಾವ್ದೋ ಭಾಷೆ ಇದೆ, ಎಲ್ಲಾ ಭಾಷೆಯಲ್ಲೂ ಪ್ರಿಂಟ್ ಹಾಕ್ರಿ ಇನ್ವಿಟೇಷನ್. ಕೇವಲ ಉರ್ದು ಮತ್ತು ಹಿಂದಿ ಮಾತ್ರ ಯಾಕೆ? ಆಯ್ತು, ಉರ್ದು ಒಂದು ಭಾಷೆ ತಾನೆ. ಕನ್ನಡದಲ್ಲಾಗಿದೆ, ಕನ್ನಡದಲ್ಲಾಗಿದೆ, ಹಿಂದಿಯಲ್ಲಾಗಿದೆ, ಇಂಗ್ಲಿಷ್ ಅಲ್ಲಾಗಿದೆ, ಉರ್ದು ಅಲ್ಲಾಗಿದೆ. ಹಿಂದಿ ನಮ್ಮ ಭಾಷೆ ತಾನೆ. ಕನ್ನಡದಲ್ಲಾಗಿದೆ, ಇಂಗ್ಲಿಷ್ ಅಲ್ಲಾಗಿದೆ, ಹಿಂದಿಯಲ್ಲಾಗಿದೆ, ಉರ್ದು ಅಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಉರ್ದು ಆ ಒಂದು ಜನರು ಕೂಡ ಉರ್ದು ಪತ್ರಿಕೆಯಲ್ಲಿ ಕೂಡ ಹೋಗ್ತದೆ. ಅವ್ರು ಓದೋರು ಇದ್ದಾರೆ. ಉರ್ದು ಪತ್ರಿಕೆಗಳಿಲ್ವಾ ನಮ್ಮ ಬೆಂಗಳೂರಿನ ರಾಜ್ಯದಲ್ಲಿ? ಉರ್ದು ಪತ್ರಿಕೆಗಳಿಲ್ವಾ? ಇದೆ. ಸೊ ಏನಿದೆ ಅದ್ರಲ್ಲಿ? ಈಗ ತಪ್ಪೇನಿದೆ ಅದ್ರಲ್ಲಿ? ತಪ್ಪೇನಿದೆ ಹೇಳಿ? ಏನು ಓಲೈಕೆ? ಈ ಹಿಂದಿಯಲ್ಲಿ ಬರೆದ್ರೆ ಹಿಂದಿ ಓಲೈಕೆನಾ? ಅದೇ ನೀವೇ ಹೇಳಿ. ಇಂಗ್ಲಿಷ್ ಅಲ್ಲಿ ಕೊಟ್ರೆ ಇಂಗ್ಲಿಷ್ ಓಲೈಕೆನಾ? ಅದೇ ಹೇಳ್ತಾರೆ ನಾನು. ಕನ್ನಡದಲ್ಲಿದೆ, ಇಂಗ್ಲಿಷ್ ಅಲ್ಲಿ ಇದೆ, ಹಿಂದಿಯಲ್ಲಿದೆ, ಉರ್ದು ಅಲ್ಲಿದೆ. ನೋಡ್ರಿ, ಹಿಂದಿನ ನಾವು ಅಡ್ವರ್ಟೈಸ್ಮೆಂಟ್ ಇರೋದು ಜನರಿಗೆ ಮಾಹಿತಿ ಹೋಗ್ಲಿ ಅಂತ. ಅಡ್ವರ್ಟೈಸ್ಮೆಂಟ್ ಇರೋದು ಜನರಿಗೆ ಮಾಹಿತಿ ಹೋಗ್ಲಿ ಅಂತ. ಸೊ ಮಾಹಿತಿಯನ್ನು ಜನರಿಗೆ ಮುಟ್ಟಿಸ್ಬೇಕು. ಅದಕ್ಕೋಸ್ಕರ ಬೇರೆ ಬೇರೆ ಭಾಷೆಗಳಲ್ಲಿ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಅಧಿಕೃತ ಭಾಷೆ ಅದಲ್ಲ, ಇದು ಸಂದೇಶ ರೀ, ಮೆಸೇಜ್. ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘವೇಂದ್ರ, ಈ ಸರ್ಕಾರ ಇಷ್ಟರ ಮಟ್ಟಿಗೆ ಬಂಡತನ ಪ್ರದರ್ಶನ ಮಾಡುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಜೊತೆಗೆ ಅದನ್ನ ಸಮರ್ಥಿಸ್ಕೊಳ್ತಾರೆ ದಿನೇಶ್ ಗುಂಡೂರಾವ್ ಅವರು. ಯಾವತ್ತಿಂದ ಈ ರಾಜ್ಯ ಸರ್ಕಾರ ಒಂದು ಕಾರ್ಯಕ್ರಮದ ಇನ್ವಿಟೇಷನ್ ಅನ್ನ 5-6 ಭಾಷೆಗಳಲ್ಲಿ ಪ್ರಕಟ ಮಾಡೋದಕ್ಕೆ ಶುರು ಮಾಡ್ತು ರಾಘವೇಂದ್ರ? ಅದ್ರ ಬಗ್ಗೆ ಏನಾದರೂ ಆದೇಶ ಹೊರಡಿಸಿದಾರಾ? ಯಾವುದೇ ಕಾರ್ಯಕ್ರಮದ ಪತ್ರಿಕೆ ಆಹ್ವಾನ ಪತ್ರಿಕೆಯನ್ನ ಒಂದು 5ರಿಂದ 6 ಭಾಷೆಯಲ್ಲಿ ನಾವು ಪ್ರಕಟ ಮಾಡ್ತೀವಿ ಅಂತ ಈ ಸಂಪ್ರದಾಯ ಯಾವಾಗಿಂದ ಆರಂಭ ಆಯಿತು? ಸಿಂಧೂರ, ಪ್ರಮುಖವಾಗಿ ಆರೋಗ್ಯ ಇಲಾಖೆಯಲ್ಲಿ ಮಾಡಿರ್ತಕ್ಕಂತಹ ಈ ನಿರ್ಧಾರ ಇದೀಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಯಾಕಂದರೆ ನಾವು ಒಂದು ವಿಚಾರವನ್ನು ಇಲ್ಲಿ ನೆನಪಿಸ್ಬೇಕಾಗುತ್ತೆ. 1994ರಲ್ಲಿ ಇದೇ ಮಾದರಿಯಲ್ಲಿ ದೂರದರ್ಶನದಲ್ಲಿ 10 ನಿಮಿಷಗಳ ಕಾಲ ಉರ್ದು ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಾಗಿತ್ತು. ಆಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಗಲಭೆಗೂ ಸಹ ಆ ಒಂದು ವಿವಾದ ಕಾರಣವಾಗಿತ್ತು. ಈಗ ಅದೇ ಮಾದರಿಯಲ್ಲಿ ಆರೋಗ್ಯ ಇಲಾಖೆಯ ಒಂದು ಕಾರ್ಯಕ್ರಮದ ನಿಮಿತ್ತ ಉರ್ದು ಭಾಷೆಯಲ್ಲಿ ಪೋಸ್ಟರ್ಗಳನ್ನು ಹೊರಡಿಸಿರ್ತಕ್ಕಂಥದ್ದು. ಉರ್ದು, ಕನ್ನಡ, ಇಂಗ್ಲೀಷು ಸೇರಿದಂತೆ ಭಾಷೆಗಳಲ್ಲಿ ಈ ಒಂದು ಪೋಸ್ಟರನ್ನು ಹೊರಡಿಸಿದ್ದಾರೆ. ಆದರೆ ಎಲ್ಲೂ ಸಹ ಉರ್ದುವನ್ನು ಪ್ರತ್ಯೇಕವಾಗಿ ನಾವು ಮುದ್ರಿಸಬೇಕು, ಉರ್ದುವನ್ನು ಓಲೈಕೆ ಮಾಡಬೇಕಂತ ಹೇಳ್ಬಿಟ್ಟು ಯಾವುದೇ ಸರ್ಕಾರದ ಆದೇಶ ಇಲ್ಲ. ಆದರೂ ಸಹ ಆರೋಗ್ಯ ಇಲಾಖೆಯ ಈ ಒಂದು ನಿರ್ಧಾರ ಈಗ ಸಾಕಷ್ಟು ವಿವಾದಕ್ಕೆ ಮತ್ತು ಸಾಕಷ್ಟು ಆಕ್ರೋಶಕ್ಕೂ ಸಹ ಕಾರಣವಾಗಿರ್ತಕ್ಕಂಥದ್ದು. ಈ ಬಗ್ಗೆ ಪ್ರಶ್ನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಖುದ್ದಾಗಿ ಆರೋಗ್ಯ ಸಚಿವರೇ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಉರ್ದುವನ್ನು ಪ್ರಕಟ ಮಾಡಿದರೆ ಅದರಲ್ಲಿ ಏನು ತಪ್ಪಿದೆ ಅನ್ನೋ ಒಂದು ಮಾತನ್ನು ಆರೋಗ್ಯ ಸಚಿವರು ಹೇಳಿರ್ತಕ್ಕಂಥದ್ದು. ಯಾಕಂದರೆ ಕರ್ನಾಟಕದಲ್ಲ, ಭಾರತದಲ್ಲೂ ಸಹ ಸಾಕಷ್ಟು ಮಂದಿ ಉರ್ದು ಮಾತನಾಡ್ತಕ್ಕಂತಹ ಜನರಿದ್ದಾರೆ. ಹೀಗಾಗಿ ಅವ್ರಿಗೂ ಸಹ ಅರ್ಥ ಆಗಬೇಕಲ್ಲ, ಆ ನಿಟ್ಟಿನಲ್ಲಿ ನಾವು ಈ ಒಂದು ಪತ್ರಿಕೆಯನ್ನು ಹೊರಡಿಸಿದ್ದೇವೆ ಉರ್ದುವಿನಲ್ಲಿ ಅಂತ ಹೇಳ್ಬಿಟ್ಟು ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಸಹ ಯಾವುದೇ ರೀತಿಯ ಸರ್ಕಾರಿ ಇದರಲ್ಲಿ ಆಯಾ ಜನಗಳಿಗೆ ಭಾಷೆಗಳಿಗೆ ಅನುಗುಣವಾಗಿ ಒಂದು ಪೋಸ್ಟರ್ಗಳನ್ನು ಪ್ರಿಂಟ್ ಮಾಡಬೇಕಂತ ಹೇಳ್ಬಿಟ್ಟು ಎಲ್ಲೂ ಸಹ ಇಲ್ಲ. ಪ್ರೋಟೋಕಾಲ್ ಪ್ರಕಾರ ಇಂಗ್ಲೀಷು ಅಥವಾ ಕನ್ನಡ ಅಥವಾ ಹಿಂದಿ, ಈ 3 ಭಾಷೆಗಳಲ್ಲಿ ಕೇಂದ್ರ ಸರ್ಕಾರದ ಯಾವ್ದಾರ ಕಾರ್ಯಕ್ರಮ ನಡೆದ್ರೆ ಮಾತ್ರ ಹಿಂದಿಯಲ್ಲಿ ಒಂದು ಪೋಸ್ಟರ್ಗಳನ್ನು ಪ್ರಕಟ ಮಾಡ್ತಾರೆ. ಅದನ್ನು ಬಿಟ್ಬಿಟ್ಟು ಇನ್ನು ಮಾಮೂಲಿಯಾಗಿ ಕ್ಯಾಶುವಲ್ ಆಗಿ ಇಂಗ್ಲೀಷ್ ಮತ್ತು ಕನ್ನಡ ಸಾಮಾನ್ಯವಾಗಿ ಇರುತ್ತೆ. ಆದರೆ ಈ ಬಾರಿ ಆರೋಗ್ಯ ಇಲಾಖೆಯ ಈ ಒಂದು ಕಾರ್ಯಕ್ರಮದಲ್ಲಿ ಉರ್ದುವಿನಲ್ಲಿ ಪೋಸ್ಟರ್ಗಳನ್ನು ಪ್ರಕಟ ಮಾಡಿರ್ತಕ್ಕಂಥದ್ದು ಈಗ ಸಾಕಷ್ಟು ಆಕ್ರೋಶಕ್ಕೂ ಸಹ ಕಾರಣವಾಗಿದೆ. ಯಾಕೋ ಎಲ್ಲೋ ಒಂದು ಕಡೆ ಈ ಸರ್ಕಾರ ಓಲೈಕೆಗೆ ಮುಂದಾಗಿದೆಯಾ, ಒಂದು ಸಮುದಾಯದ ಓಲೈಕೆಗೆ ಮುಂದಾಗಿದೆಯಾ ಅನ್ನೋದ್ರ ಬಗ್ಗೆಯೂ ಸಹ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಸಿಂಧೂರ, ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. Thank you.